ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಯಾರ ಕಮೆಂಟ್ಸ್ಗೂ ಕೂಡ ಆರ್ಟೇ ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಟೈಮ್ ಹೋಗುತ್ತೆ ಅಂತಂದರೆ ಇವತ್ತು ಯೂಟ್ಯೂಬಲ್ಲಿರುವಂಥ ಈ ಒಂದು ಫೀಚರ್ನ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಟೋಮೆಟಿಕಲಿ ಒಂದು ಲೈಕನ್ನು ಕೊಡ್ಬೋದು, ಅಂತಂದರೆ ಆರ್ಟನ್ನು ಕೊಡ್ಬೋದು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸರ್ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಮೊದಲನೇದಾಗಿ ಅದಕ್ಕೆ ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ ಒಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮ್ಯುನಿಟಿ ಅಂತ ಇದೆ. ಈ ಒಂದು ಕಮ್ಯುನಿಟಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕಮೆಂಟ್ಸ್ಗಳು ತುಂಬ ಬಂದಿರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಕಮೆಂಟ್ಸ್ಗಳು ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೊಂದು ಆಪ್ಷನ್ ಇದೆ ಕಮೆಂಟ್ಸಲ್ಲಿ, ಕಮೆಂಟ್ಸ್ ಟು ಆರ್ಟ್ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಅದ್ರ ಕೆಳಗಡೆ ವ್ಯೂ ಕಮೆಂಟ್ಸ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ನೋಡಿ, ಇಲ್ಲಿ ನಿಮಗೆ ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅದು ಎಲ್ಲರೂ ಕಮೆಂಟ್ಸ್ನು ಇಲ್ಲಿ ಇರುತ್ತೆ. ಓಕೆ, ಸೊ ನೀವು ಎಲ್ರಿಗೂ ಕೂಡ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಹಿಂಗೆ ಆರ್ಟ್ ಕೊಟ್ಕೊಂಡು ಹೋಯ್ತು ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ನೀವು ಇಲ್ಲಿ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಆ್ಯಡ್ ಆರ್ಟ್ಸ್ ಟು ಆಲ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮಗೆ ಆ್ಯಡ್ ಆರ್ಟ್ಸ್ ಟು ಆಲ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮತ್ತು ಆ್ಯಡ್ ಆರ್ಟ್ಸ್ ಅಂತ ಬರುತ್ತೆ. ಆ್ಯಡ್ ಆರ್ಟ್ಸ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಆರ್ಟು ಕ್ಲಿಕ್ ಆಯಿತು. ನೀವು ಇಲ್ಲಿ ನೋಡ್ಬೋದು. ಸೊ ಎಲ್ರಿಗೂ ಕೂಡ ಕಮೆಂಟ್ಸ್ಗಳಿಗೆ ಆರ್ಟ್ ಕೊಟ್ಟಂಗೆ ಆಗೋಯ್ತು. ನಾನು ಒಂದೊಂದು ಇಂಡಿವಿಜುವಲ್ ಹೋಗಿ ಕ್ಲಿಕ್ ಮಾಡಲಿಲ್ಲ, ಅದೇ ಇಲ್ಲಿ ಕ್ಲಿಕ್ ಆಗೋಯ್ತು. ಸೊ ಅದಾದಮೇಲೆ ನೀವು ಬ್ಯಾಕಿಗೆ ಬಂದರೆ ಮತ್ತೆ ನೀವು ಇಲ್ಲಿ ರಿಫ್ರೆಶ್ ಮಾಡ್ತು ಅಂತಂದರೆ ಮತ್ತೆ ವ್ಯೂ ಕಮೆಂಟ್ಸ್ ಅಂತ ಬರುತ್ತೆ. ಮತ್ತೆ ಇಲ್ಲಿ ಬೇರೆಯವ್ರ ಕಮೆಂಟ್ಸ್ಗಳೆಲ್ಲ ಇಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ಮತ್ತೆ ಆ್ಯಡ್ ಆರ್ಟ್ಸ್ ಟು ಆಲ್ ಕೊಡ್ತು ಅಂತಂದರೆ ಅವ್ರಿಗೂ ಕೂಡ ಆರ್ಟು ಹೋಗುತ್ತೆ. ಸೊ ಈ ಥರ ನೀವು ಟೈಮನ್ನು ಸೇವ್ ಮಾಡ್ಕೊಳ್ಬೋದು ಈ ಒಂದು ಫೀಚರಿಂದ. ಸೊ ಇದನ್ನು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ. ನನ್ನ ವೀಡಿಯೋಸ್ಗಳು ಪ್ರತಿದಿನ ನೋಡೋರಿಗೆ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಮಾಡಿದೆ. ಆಮೇಲೆ ಒಂದು ನೆನಪಿರಲಿ, ಈ ಥರ ಮಾಡೋದ್ರಿಂದ ಯಾರಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಿದರೂ ಕೂಡ ಅವ್ರಿಗೂ ಕೂಡ ಆರ್ಟ್ ಹೋಗ್ಬಿಡುತ್ತೆ. ಆಗ ಅವರು ಒಂದು ಸೆಕೆಂಡು ಜುಮ್ ಅಂದ್ಬಿಡ್ತದೆ ಅವ್ರಿಗೆ, ಇದೇನಪ್ಪ ಇವನಿಗೆ ಬೈದಿವ್ನಿ, ಇವ್ನು ನೋಡೋರು ಆರ್ಟ್ ಕೊಟ್ಟವನೇ ಅಂತ. ಸೊ ಈ ಥರನೂ ಕೂಡ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಆರ್ಟನ್ನು ಕೊಡಿ. ಸೊ ನಮಗೆ ಒಳ್ಳೆ ಬರ್ಸೋರ್ಗೂ ಆರ್ಟೆ, ಕೆಟ್ಟದ್ದು ಮಾಡೋರ್ಗೂ ಆರ್ಟೆ, ಎಲ್ರಿಗೂ ಆರ್ಟ್ ಕಟ್ಕೊಂಡು ಹೋಯ್ತೀನಿ ಆಯಿತಾ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗಬೇಕು ಅದು ಆಯ್ತದೆ, ಯಾರಿಗೆ ಏನಾಗಬೇಕು ಅದು ಆಯ್ತದೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದೇ ಬಯಸುವ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಗೈಸ್.